ಆಲ್ ವೆಲ್ಕಮ್ ಬ್ಯಾಕ್ ಟು ಅನುಯೋಗೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳಿ ಫುಲ್ ವ್ಲಾಗ್ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನಾವೇನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ಹೇಳಿ ಫುಲ್ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ತುಂಬಾ ಲಾಂಗ್ ಗ್ಯಾಪ್ ಆಗಿಬಿಡ್ತು. ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಸ್ವಲ್ಪ ಹುಷಾರಾಗಿದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರು ಸಹಿತ ಕೊಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಅದಕ್ಕೆ ನಾವು ಶಾಪಿಂಗ್ಗೆ ಅಂತ ಹೇಳಿ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಮೆಟರ್ನಿಟಿ ಶೂಟ್ ಇತ್ತು. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ಹೇಳಿ ಲಾಸ್ಟ್ವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ನಾವು ಫಸ್ಟು ಮಂತ್ರಿ ಮಾಲ್ಗೆ ಬಂದ್ವಿ. ಯಾಕೆ ಅಂದರೆ ನಮಗೆ ಸ್ವಲ್ಪ ಗೌನ್ ಬೇಕಾಗಿತ್ತು. ಅದಕ್ಕೋಸ್ಕರ ತೊಗೊಳೋಣ ಅಂತ ಹೇಳಿ ಮಂತ್ರಿ ಮಾಲಿಗೆ ಬಂದ್ವಿ. ಫಸ್ಟ್ ಅಲ್ಲಿ ನೋಡ್ಕೊಂಡು ಹೋಗೋಣ. ಅಕಸ್ಮಾತ್ ಅಲ್ಲೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ 8th ಕ್ರಾಸ್ಗೆ ಹೋಗೋಣ ಅಂತ. ಸೊ ನಮಗೆ ಸ್ವಲ್ಪ ಡೌಟ್ ಇತ್ತು, ಅಲ್ಲಿ ಇವಾಗ ಶಾಪ್ನೆಲ್ಲ ತೆಗೆಸ್ಬಿಟ್ಟಿದ್ದಾರೆ, ಅಂಗಡಿಗಳು ಫುಟ್ಪಾತ್ ಮೇಲೆ ಇದೆಯೋ ಇಲ್ವೋ ಅಂತ. ಅದಕ್ಕೋಸ್ಕರ ನಾವು ಫಸ್ಟು ಮಂತ್ರಿ ಮಾಲಿಗೆ ಬಂದ್ವಿ. ಆಮೇಲೆ ಅಲ್ಲೆಲ್ಲ ನೋಡಿದ್ವಿ. ಅಲ್ಲೆಲ್ಲ ಒಂದೊಂದೇ ಶಾಪಲ್ಲೆಲ್ಲ ನಮಗೆ ಕಂಫರ್ಟಬಲ್ ಆಗಿರೋದು ಎಲ್ಲ ವೇರ್ ಮಾಡು ಸಹಿತ ನೋಡಿದ್ವಿ. ನಮಗೆ ಅದು ಯಾಕೋ ಅಷ್ಟು ಏನು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ನೆಕ್ಸ್ಟು ಲೈಫ್ ಸ್ಟೈಲಲ್ಲಿ ಒಂದ್ಸಲಿ ನೋಡೋಣ ಅಂತ. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಒಂದ್ಸಲಿ ತೊಗೊಂಡಿದ್ವಿ, ಅಲ್ಲಿ ಚೆನ್ನಾಗಿತ್ತು ವೆಸ್ಟರ್ನ್ ವೇರೆಲ್ಲ. ಅದಕ್ಕೆ ಅಲ್ಲೊಂದ್ಸಲಿ ನೋಡೋಣ ಅಂತಂದರೆ ನಮಗೆ ಬ್ರೌನ್ ಇಲ್ಲ ಬ್ಲ್ಯಾಕ್ ಬೇಕಾಗಿತ್ತು. ಬಟ್ ಅದು ಒಂದು ಡ್ರೆಸ್ಸು ಸಹಿತ ನಮಗೆ ಕಂಫರ್ಟಬಲ್ ಆಗೋ ಥರ ಒಂದೂ ಇರಲಿಲ್ಲ. ತುಂಬಾ ಅಕ್ವರ್ಡ್ ಆಗಿ ಡೀಪ್ ಎಲ್ಲ ಜಾಸ್ತಿ ಇರೋದು, ಹಿಂದೆಗಡೆ ಆ ಥರ ಎಲ್ಲ ಜಾಸ್ತಿ. ನೆಕ್ಸ್ಟು ಝೂಡಿಯೋದಲ್ಲಿ ಒಂದ್ಸಲಿ ಚೆಕ್ ಮಾಡೋಣ ಅಂತ ಹೋದರೆ ಅಲ್ಲಂತೂ ತುಂಬಾ ಕ್ರೌಡ್ ಇತ್ತು. ನೋಡೋಕ್ಕೆ ಜಾಗನೂ ಸಹಿತ ಇರಲಿಲ್ಲ. ಆಮೇಲೆ ಅಲ್ಲೂ ಅಷ್ಟೇ ನಮಗಿಷ್ಟ ಆಗೋ ಥರ ಗೌನು ಇರಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ ಆದ್ವಿ. ನೋಡೋಣ ಅಂತ ಅಂದ್ಕೊಂಡ್ವಿ ಬೇರೆ ಕಡೆ, ಬೇರೆ ಶಾಪಲ್ಲಿ. ಬಟ್ ತುಂಬಾ ಅಲ್ಲೇ ಓಡಾಡಿ ಸಾಕಾಗ್ಬಿಟ್ಟಿತ್ತು. ಯಾಕೋ ಇಲ್ಲಿ ನಮಗೆ ಬೇಕಾಗಿರೋ ಥರ ಕಲರ್ ಸಿಗೋ ಥರ ಕಾಣಿಸ್ತಾ ಇಲ್ಲ ಅಂಥೇಳಿ ನಾವು ವಾಪಸ್ ನೋಡೋಣ, 8th ಕ್ರಾಸಲ್ಲೇ ಒಂದ್ಸಲಿ ನೋಡಿಬಿಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆದರೂ ಒಂದ್ಸಲಿ ಎಲ್ಲಾದರೂ ಸಿಗುತ್ತೇನೋ ಅಂತ ಬೆಸ್ಟ್ ಸೈಡಲ್ಲಿ ನೋಡಿದ್ವಿ, ಮತ್ತು ಝೂಡಿಯೋ ನೋಡಿದ್ವಿ, ಮತ್ತು ಲೈಫ್ ಸ್ಟೈಲ್ ನೋಡಿದ್ವಿ. ತುಂಬ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಎಲ್ಲೆಲ್ಲಿ ಮಾಲಲ್ಲಿ ಮಂತ್ರಿ ಮಾಲಲ್ಲಿ ಇದೆಯೋ ಅಲ್ಲೆಲ್ಲ ನೋಡಿದ್ವಿ. ಆಮೇಲೆ ಹೊರಗಡೆ ಬಂದರೆ ಇದೇನಿದು ಇಷ್ಟೊಂದು ಕ್ರೌಡ್ ಆಗಿಬಿಟ್ಟಿದೆ, ಆವಾಗಲೇ ಅಷ್ಟೊಂದು ಜನನೇ ಇರಲಿಲ್ಲ ಅಂತ ನೋಡಿದ್ರೆ ಸಿದ್ದರಾಮಯ್ಯನವ್ರು ಬಂದಿರೋ. ಸೊ ಅದಕ್ಕೋಸ್ಕರ ಅಲ್ಲಿ ತುಂಬ ಜನ ಇರೋ ಅವರೆಲ್ಲ ಮೂವ್ ಆಗಿಬಿಡಲಿ. ಆಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ವೆಯ್ಟ್ ಮಾಡಿದ್ವಿ. ಅವರೆಲ್ಲ ಹೋದರು. ಅದೊಂದು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾವು ಹೊರಗಡೆ ಬಂದುಬಿಟ್ವಿ. ನಮ್ಗೆ ಯಾಕೋ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ವು ಎಲ್ಲನೂ ಮಲ್ಲೇಶ್ವರಮಲ್ಲಿ ಅಲ್ಲೇ ತೊಗೊಂಡ್ಬಿಡೋಣ ಶಾಪಿಂಗ್ ಸ್ಟ್ರೀಟಲ್ಲಿ ಅಂತೇಳಿ ನಾವು ಇಲ್ಲಿಂದ ನಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತು ಅಲ್ಲೊಂದು ಶಾಪ್ ಕಾಣಿಸ್ತು, ಅಲ್ಲೊಂದು ಸಲ ಕೇಳೋಣ ಅಂತೇಳಿ. ಅವಳು ಬಾಡಿ ಕಾರ್ನ್ ಬೇಕು ಅಂತ ಅಂದ್ಕೊಂಡಿದ್ಲು. ಸೊ ಅದೇ ಥರದ್ರಲ್ಲಿ ಬೇಕಾಗಿತ್ತು, ಅಲ್ಲಿ ನೋಡಿದ್ವಿ. ಬಟ್ ನಮಗೆ ಸಿಗೋ ಥರ ಬೇಕಾಗಿರೋ ಥರ ಅವ್ರದ್ದು ಸ್ವಲ್ಪ ಈ ಡಿಸೈನ್ ಇರೋದು ಒಂಥರ ನಮಗೇನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಆ ಥರದ್ದೆಲ್ಲ ತೋರಿಸ್ತಾಯಿದ್ರು. ಆಮೇಲೆ ಅವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಅಂಗಡಿ ಹುಡ್ಕಾಡಿದ್ದೀವಿ ಇವತ್ತು ಮಲ್ಲೇಶ್ವರಮಲ್ಲ. ನಮಗಂತೂ ಓಡಾಡಿ ಸಾಗಬೇಕಾಗೋಯ್ತು. ಎಲ್ಲಾದರೂ ಒಂದು ಕಡೆ ತೊಗೊಂಡು ಹೋಗ್ಬಿಡೋಣ ಅನ್ನೋಷ್ಟು ಸಾಕಾಗಿತ್ತು. ನನಗೆ ಅಲ್ಲಿ ಎಲ್ಲೆಲ್ಲಿ ಶಾಪ್ ಇದೆಯೋ ಆಲ್ಮೋಸ್ಟ್ ಅಲ್ಲೂ ತುಂಬ ಕಡೆ ವಿಚಾರಿಸಿದ್ದೀನಿ. ನಾವು ಬೇಡ ಅನ್ನೋವಾಗ ಎಲ್ಲ ಕಡೆನೂ ಇರುತ್ತೆ, ಬಟ್ ನಮಗೆ ಬೇಕು ಅಂತ ಹೋಗೋವಾಗ ಎಲ್ಲೂ ಸಹಿತ ಸಿಗಲ್ಲ. ಹಾಗೆ ಆಗುತ್ತೆ ಯಾವಾಗಲೂ ಅಷ್ಟೇ. ಈಗಲೇ ಅಂತ ಅಲ್ಲ, ನಾವು ಯಾವಾಗ ಏನು ತೊಗೊಳಕ್ಕೆ ಹೋದರೂ ಅಷ್ಟೇ, ನಾವು ಯಾವಾಗಲೂ ಸುಮ್ಮನೆ ಹೋದಾಗ ಅಲ್ಲಿ ಹಾಕಿರ್ತಾರೆ, ಆವಾಗ ನಮಗೆ ಏನಕ್ಕೆ ಬೇಕು ಅಂತ ಅನಿಸುತ್ತೆ. ಬಟ್ ನಮಗೆ ಬೇಕಾದಾಗ ಮಾತ್ರ ಸಿಗಲ್ಲ.
ಇಲ್ಲೂ ಒಂದು ಕಡೆ ನೋಡಿದ್ವಿ, ಅವರು ಅದು ಆ ಡ್ರೆಸ್ಸಿಗೆ 2000 to 2500. ನಾವು ಒನ್ ಟೈಮ್ಗೆ ನಮ್ಗೆ ಅಷ್ಟೊಂದು ಅಮೌಂಟು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಆಮೇಲೆ ನಮ್ಗೊಂದು ಸ್ವಲ್ಪ ಇಷ್ಟನೂ ಆಗಲಿಲ್ಲ ಅದು ಸೈಜಲ್ಲಿ. ಏಕೆ ಅಂದರೆ ಒಂದು ಟ್ರಯಲ್ ಮಾಡೋದಕ್ಕೆ ಟ್ರಯಲ್ ರೂಮು ಸಹಿತ ಇರಲಿಲ್ಲ. ಸೊ ನಾವು ಅಲ್ಲಿಂದ ಬೇರೆ ಅಂಗಡಿಗೆ ಬಂದುಬಿಟ್ವಿ. ಆಮೇಲೆ ಅಲ್ಲಿ ನಮಗೆ ಬೇಕಾಗಿರೋ ಥರ ಸ್ವಲ್ಪ ಓಕೆ ಇತ್ತು, ತೊಗೊಂಡ್ವಿ. ಆಮೇಲೆ ಅಯ್ಯೋ ಮನೆಗೆ ವಾಪಸ್ ಹೋಗ್ಬಿಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ನೋಡೋಣ ಆದರೆ ಅವ್ರಿಗೊಂದು ಸ್ಯಾರಿ ಕೊಡಿಸ್ಬಿಡೋಣ, ಸ್ಯಾರಿ ತೊಗೊಳೋಣ ಅಂಥೇಳಿ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಸುದರ್ಶನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ನಮ್ಗೆ ಅಲ್ಲಿಗೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಇಯರಿಂಗ್ ತೊಗೊಳೋಣ ಅಂಥೇಳಿ ಇಯರಿಂಗ್ ತೊಗೊಂಡ್ವಿ. ನೋಡಿ, ನನಗೆ ಹುಷಾರಿಲ್ದಿರೋ ಕಾರಣ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ತುಂಬ ದಿನ ಆಗಿಬಿಟ್ಟಿತ್ತು. ಬಟ್ ಇಲ್ಲ, ಮಾಡಲೇಬೇಕು. ಇನ್ನು ಫಂಕ್ಷನ್ ಹತ್ರ ಬರ್ತಿದೆ, ಎಲ್ಲ ವೀಡಿಯೋಸು ಒಟ್ಟಿಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. 1 by 1 ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮತ್ತು ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನೇ ನಾನು ಅಷ್ಟೊಂದು ಡೀಟೇಲಾಗಿ ತೋರಿಸಿಲ್ಲ. ಬಟ್ ಫೋಟೋಶೂಟ್ ಎಲ್ಲ ಮಾಡಿದ್ದೀವಿ. ಆ ಫೋಟೋಸ್ನ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಲಾಗ್ನ ನೋಡ್ತಾ ಇರಿ. ನನ್ನ ಲಾಗ್ಸಲ್ಲಿ ಡೈಲಿ ಒಂದೊಂದು ವೀಡಿಯೋಸು ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿಂದ ನಾವು ಬ್ಯಾಂಗಲ್ಸ್ ಸ್ಟೋರ್ಗೆ ಹೋಗಿದ್ವಿ, ಬ್ಯಾಂಗಲ್ಸ್ ತೊಗೊಳೋಣ ಅಂಥೇಳಿ. ಮತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಸಿಂಗಲ್ ಚೈನ್ ಬೇಕಾಗಿತ್ತು. ಅಲ್ಲಿ ತೊಗೊಂಡು ಅಲ್ಲಿ ಒಂದು ಸಿಂಗಲ್ ಬ್ರಾಸ್ಲೆಟ್ ತೊಗೊಂಡು ಅಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿ ನಮಗೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ಇಲ್ಲಿ ತೊಗೊಂಡ್ಮೇಲೆ ಮತ್ತೆ ಅಲ್ಲಿಂದ ಅದೆಲ್ಲ ಮುಗೀತು. ಅಲ್ಲಿಂದ ಹೊರ್ಗಡೆ ಬಂದು ನೋಡಿ, ಆಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬಂದುಬಿಟ್ಟಿದೆ. ಸುದರ್ಶನ್ಗೆ ಹೋದ್ವಿ. ನೋಡಿ ಯಪ್ಪ, ಅಲ್ಲಿಗೆ ಹೋದ್ಮೇಲಂತೂ ನಾವು ಯಾಕಾದರೂ ಅಲ್ಲಿಗೆ ಹೋದ್ವು ಅನ್ನೋಷ್ಟು ಬೇಜಾರಾಗೋಯ್ತು. ಹಂಗೆ ಸೀರೆ ಗುಡ್ಡೆ ಒಯ್ದಿದ್ದಾರೆ. ಅಲ್ಲಿ ಏನು ಅಂತ ತೊಗೊಳೋದು ಅಂತ ಜಾಗನೂ ಇಲ್ಲ. ಯಾವ್ದು ತೊಗೊಳೋದು, ಏನು ಮುಟ್ಟಿದ್ದೆಲ್ಲ 5000 6000 ಇದೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಆಮೇಲೆ ನಾವು ಅಯ್ಯೋ ಬೇಡ ಬಾರಮ್ಮ ಅಂತೇಳಿ ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಐ ಹೋಪ್ ನನ್ನ ಈ ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾವು ಏನೆಲ್ಲ ತೊಗೊಂಡಿದ್ವಲ್ಲ ಡ್ರೆಸ್ಸಲ್ಲಿ ಹೇಗೆ ಫೋಟೋಶೂಟ್ ಮಾಡಿದ್ವಿ ಅಂತೇಳಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.